ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಕನಮಡಿಯಲ್ಲಿ ನಡೆದ ನೂತನ ಕಚೇರಿ ಕಟ್ಟಡ ಭೂಮಿ ಪೂಜೆ ಸಮಾರಂಭದಲ್ಲಿ ಶಾಸಕ ಶಿವಾನಂದ ಪಾಟೀಲ್ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿದ ವಿಶೇಷತೆಗಳು. ರಾಮಲೀಲಾ ಮೈದಾನದಲ್ಲಿ ಭಾಷಣ ಮಾಡ್ತಾರೆ. ತದನಂತರ ಏನೈತಿ ಹೋಮ ಹವನ ಅಂತಂದು ಶುದ್ಧೀಕರಣ ಮಾಡಿಬಿಟ್ಟು ಅವರಿಗೆ ಒಂದು ಅಸ್ಪೃಶ್ಯತೆ. ಇದು ಈ ದೇಶದ ದುರಾದೃಷ್ಟ. ಯಾಕಂದ್ರೆ 75 ವರ್ಷದೊಳಗೆ ಇನ್ನ ಜಾತೀಯತೆ ಸೃಷ್ಟಿ ಮಾಡಿಸ್ಕೊಂಡು ಉಳಿಸ್ಕೊಂಡು ಹೋಗ್ತಾರಲ್ಲ ಅಂತ ಜನರಿಗೆ ನಾವು ಎಷ್ಟೇ ಟೀಕೆ ಮಾಡಿದ್ರು ಕಡಿಮೆ. ಮತ್ತ ಅದು ಅವಾಗಿತ್ತಂದ್ರೆ ಈಗ ಯಾಕೆ ಅದು ಬರ್ತ್ ಕಟ್ಟಬೇಕಾಗ್ತಿತ್ತು? ರೋಡ್ ಮೇಲೆ ಯಾವುದೇ ಮೂರ್ತಿ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಆದೇಶ ಇದೆ. ನಾನು ಹೇಳೋದಿಲ್ಲ, ಇಲ್ಲಿರೋ PDO ಹೇಳ್ತಾನೆ. ಆ PDO ಪರ್ಮಿಷನ್ ಕೊಟ್ರೆ ನಾಳೆನೆ ಕಟ್ಟಿಸ್ಕೊಡು. ನಮ್ ಜೋಡ ಇದ್ದವ್ರೆ ನಮ್ ಜೊತೆ ನಿಲ್ತಾ ಇಲ್ಲ ಈಗ ಪರಿಸ್ಥಿತಿಯಲ್ಲಿ ಅಂತ ಹೇಳ್ತಾರೆ. ನನಗೇನು ಆ ರೀತಿ ಹೇಳಿಲ್ಲ ಅವರು. ಬನ್ನಿ ನಡೆದ ಏನ್ ಘಟನೆ ಇದೆ ಆ ವಿಚಾರವಾಗಿ ನಮ್ ಜೊತೆ ಇದ್ದವ್ರೆ ನಮ್ ಜೊತೆ ನಿಲ್ತಾ ಇಲ್ಲ ಅಂತ ಖರ್ಗೆ ಸಾಹೇಬ್ರು ಅವ್ರು ಆ ರೀತಿ ಹೇಳಿಲ್ಲ. ಆ ಮನುವಾದ ಇಟ್ಕೊಂಡು ಬದುಕಬೇಡಿ ಅಂತ ಹೇಳಿದ್ದಾರೆ. ಸರ್, ಈಗ ಜಂತರ್ ಮಂತರ್ ನಲ್ಲಿ ಏನು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಆಗಿದೆ ಅಂತ ಇವತ್ತು ಇವರಿದ್ದಾರೆ ರಾಹುಲ್ ಗಾಂಧಿ ಅವರು ಠಾಣೆ ಒಳಗೆ ಧರಣಿಯನ್ನ ಕೊಡ್ತಾರೆ. ನಿಮ್ಗೆ ಗೊತ್ತೇ ಅದಲ್ಲ, ಯಾರಿಗ್ ನ್ಯಾಯ ಕೊಡಿಸ್ಬೇಕಾದ್ರೆ ಅವ್ರು ಈ ದೇಶದ ಲೋಕಸಭೆ ವಿರೋಧ ಪಕ್ಷದ ನಾಯಕರು. ಈಗ ಖರ್ಗೆ ಅವರಿಗೆ ಆಗಿರುವಂತಹ ಅವಮಾನದ ಕುರಿತು ಇಲ್ಲಿ ಜಿಲ್ಲೆಯಲ್ಲಿ ಯಾವುದೇ ಪ್ರತಿಭಟನೆಗಳಾಗ್ತಿಲ್ಲ. ಕಾಂಗ್ರೆಸ್ ನಾಯಕರು ಕೂಗೋಗಿದ್ದಾರೆ ಹೇಗೆ ಅನ್ನುವಂಥದ್ದು. ಯಾಕಂದ್ರೆ ಬಿಜೆಪಿಯಲ್ಲಿ ಏನೇ ಆದ್ರೂ ಕೂಡ ಒಬ್ಬ ಕಾರ್ಯಕರ್ತ ಈ ದೇಶದೊಳಗೆ ಯಾರಾದ್ರೂ ಆ ರೀತಿ ಮನೋಭಾವ ಇಟ್ಕೊಂಡು ಬದುಕ್ತಾರ? ರಾಷ್ಟ್ರೀಯ ನಾಯಕರಿಗಾದ್ರೂ ಕೂಡ ಇಲ್ಲಿ ಕಾಂಗ್ರೆಸ್ನವರು ಯಾಕೆ ಸಿಡ್ದೆ? ಕಾಂಗ್ರೆಸ್ನವ್ರಲ್ಲಮ್ಮ, ಇಡೀ ದೇಶದ ಚೀಳಿ ಅನ್ನಿಸ್ತಾ ಇದೆ. ಮತ್ತೇನ್ ಬೇಕು? ನಿಮ್ಗೆ ಹೇಳ್ಬೇಕ ಜಾತೀಯತೆ ಉಳಿಸ್ಬೇಕನ್ನೋದು ನಿನ್ ಪ್ರಯತ್ನ ಇದೆಯಾ? ಇಲ್ಲಲ್ಲ. ಇಲ್ಲಪ್ಪ, ನಮ್ಮಲ್ಲಿ 273 ಇಂಥ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿದಾವೆ. ಇವಕ್ಕೆಲ್ಲ ಜಾಗ ಇದೆ, ಇಂಡಿಪೆಂಡೆಂಟ್ ಬಿಲ್ಡಿಂಗ್ ಇದೆ. ಬಟ್ ಇದು ಕಟ್ಟಡ ಸ್ಥಿತಿಲಾವಸ್ಥೆಯಲ್ಲಿ ಇರೋದ್ರಿಂದ ಹೊಸ ಕಟ್ಟಡ ಕಟ್ಟಬೇಕಂತ. ಅದಕ್ಕೆ ನಾವು ಯೋಗ್ಯವಾದಂಥ ಸಹಾಯ ಸಹಕಾರ ಕೊಡ್ತೀವಿ. ಇದು ಕೂಡ ಒಂದು ಒಳ್ಳೆ ಸೊಸೈಟಿ. ನಮ್ಮ ಈ ತಾಲೂಕಿನಲ್ಲಿ ತಿಕೋಟ ಬಿಟ್ಟರೆ ಕನಮಡಿನೇ ಭಾಳ ಒಳ್ಳೆ ಸೊಸೈಟಿ. ಇದು ಹೆಚ್ಚಿಗೆ ಬೆಳೀಲಿ ಅನ್ನೋದು ನಮ್ಮ ಉದ್ದೇಶ ಇಟ್ಕೊಂಡು ಸಹಾಯ ಮಾಡ್ತೀವಿ. ಅವರು ಕೂಡ ಮಾಡ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಡ್ತೀವಿ. ನಾಗೇಂದ್ರ ವಿಚಾರವಾಗಿ ಬಿಜೆಪಿ ಅವರು ನೋಡಿ, ಅದು ಈಗಾಗಲೇ SIT ಇಂದ ತನಿಖೆ ಆಗಿದೆ. ತನಿಖೆಯಾಗಿ ಅವ್ರು ವರದಿ ಕೊಟ್ಟಿದ್ದಾರೆ. ಬಟ್ ಇದು ರಾಜಕೀಯ ಕೂಡ ಐತಿ. ನಿಮ್ಗೆ ಗೊತ್ತದ, ಇವತ್ತು ಲೋಕಸಭೆ ನಡೀಲಿಲ್ಲ ತಿಳ್ಕೊಂಡು ಇಲ್ಲಿ ವಿಧಾನಸಭೆ ನಡೆಸ್ಕೊಡ್ಬಾರ್ದು ಅನ್ನೋ ದುರುದ್ದೇಶ ಅವ್ರದ್ದು ಅಷ್ಟೇ. ಅಲ್ಲಿ ಲೋಕಸಭೆ ನಡೀಲಾರ್ದಕ್ಕೆ ಕಾರಣ ಏನಂದ್ರೆ ಎಲ್ಲ ಈ ದೇಶದ ಯುವಕರಿಗೆ ಆಗಿರ್ತಕ್ಕಂಥ ಅನ್ಯಾಯದ ಪ್ರತಿಭಟನೆ. ಅದು ಯಾವುದೇ ಒಂದು ರಾಜಕೀಯ ಪಕ್ಷ ಅಲ್ಲ. ಕಾಕ್ರೋಚ್ ಪಕ್ಷ ನಿಮಗೂ ಗೊತ್ತಿದೆ, ನಾವು ಹುಟ್ಟಿಸಿದ್ದಲ್ಲ, ಅದು ತನ್ನಷ್ಟಕ್ಕೆ ತಾನೇ ಹುಟ್ಟಿದ್ದು. ಸೊಸೈಟಿಯ ಒಂದು ನೂತನ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಯಿತು. ಸನ್ಮಾನ್ಯ ನಮ್ಮ MB ಸಚಿವರು ಬರಬೇಕಾಗಿತ್ತು. ಅವರು ಒಂದು ಇದು ಏನಪ್ಪಾ ಅಂದ್ರ ಸದನದಲ್ಲಿರೋ ಕಾರಣದಿಂದ ಅವ್ರ ಚಿರಂಜೀವಿ ಪುಟ್ಟಗೌಡರು ಬಂದು ಈ ಕಾರ್ಯಕ್ರಮ ನಿರ್ವಹಿಸಿದರು. ನಾವು ಸಚಿವರಿಗೆ ಈ ಮುಖಾಂತರ ಹೇಳ್ತೀನಿ, ನಮ್ದು ಕಟ್ಟ ಕಡೆ ಹಳ್ಳಿ ತಮಗೂ ಗೊತ್ತದ. ಸುಮಾರು ಎತ್ತರವಾದಂತ ಪ್ರದೇಶ ಇದ್ರು ಸಾಕಷ್ಟು ನೀರಾವರಿ ತಾವುಗಳು ಮಾಡಿದ್ದೀರಿ. ನಾವು ಹೆಮ್ಮೆಯಿಂದ ಇವತ್ತು ನೀವು ನೆನೆಸ್ತೀವಿ. ಬಹಳ ಬರಗಾಲ ಇರೋದ್ರಿಂದ ಇವು ಕೆರೆ ತುಂಬಲಕ್ ತಾವು ಸಾಕಷ್ಟು ಪ್ರಯತ್ನ ಮಾಡಿ ಈಗ ಸತತ ನೀರು ಬರ್ತಾ ಇದೆ. ಆದ್ರೂ ಸಹಿತ ಇನ್ನಷ್ಟು ನಮಗ ಮುಂದಿನ ಒಂದು ತಿಂಗಳ ಕಾಲ ಈಗೇನ್ ಬರ್ತಾ ಇದಲ್ಲ ನೀರು, ಇದೇ ತರನಾಗಿ ಒಂದು ತಿಂಗಳು ಕೊಟ್ರ ಸಾಕಷ್ಟು ಉಪಕಾರ ಆಗ್ತದ ಅನ್ನೋದು ನಾ ಈ ರೈತರ ಪರವಾಗಿ ಹೇಳಕ್ ಬಯಸ್ತೀನಿ. ಮತ್ತೊಂದು ತಮಗ ವಿನಂತಿ ಮಾಡ್ಕೊಳ್ಳೋದೇನಂದ್ರ, ಘನಸತ್ತು ಸರ್ಕಾರದಲ್ಲಿ ತಾವು ಸಚಿವರಿದ್ದೀರಿ. ಒಂದು ಬರಗಾಲ ಅಂತ ಹೇಳಿ ನಮ್ಮ ಬಿಜಾಪುರ ಜಿಲ್ಲೆಯನ್ನು ಘೋಷಣೆ ಮಾಡಿದ್ರ ನಮಗ ರೈತರ ಈ ಸಲ ಒಂದ್ ಸ್ವಲ್ಪ ಸಮೃದ್ಧಿಯನ್ನು ಕಾಣ್ತಾರ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಅದನ್ನ ಈಗಾಗಲೇ ಅವರು ಪ್ರಸ್ತಾವ ಹೇಳಿದಾರ. ಒಂದು ದೊಡ್ಡ ಚೆಕ್ ಡ್ಯಾಮ್ ನಿರ್ಮಿಸ್ಲಕ್ಕ ಸತತ ಪ್ರಯತ್ನ ನಡೆಸಿದಾರ. ಅದು ಮುಂಬರುವ ದಿವಸಗಳಲ್ಲಿ ಸ್ಟಾರ್ಟ್ ಆಗ್ತದ. ಅದರದ ಮುಖಾಂತರವಾಗಿ ನಾವು ಈಗ ಇದನ್ನೊಂದು ಹೇಳ್ತೀನಿ, ಈಗೇನ್ ನೀವು ಬಾಬನಗರ ಚೆಕ್ ಡ್ಯಾಮ್ ಮಾಡ್ತೀರಿ, ನೇರವಾಗಿ ನಮ್ ಕನಮಡಿ ಗ್ರಾಮಕ್ಕೆ ಬರುವಂತ ವ್ಯವಸ್ಥಾನು ಅಂತ ಅವುಗಳು ಕೈಕೋಬೇಕಂತ ಇವತ್ತು ನಾನು ನೇರವಾಗಿ ಹೇಳ್ತೀನಿ. ಸಪರೇಟ್ ಬಂತಂದ್ರ ಪ್ರದೇಶಗಳಿಗೆ ಅನುಕೂಲ ಆಗ್ತದ. ನಮಗ ಕನಮಡಿ ನಾವು ಲಾಸ್ಟ್ ಹಳ್ಳಿ ಅದ, ಅದಕ್ಕೆ ಇದನ್ನ ತಮ್ಮದು ಈ ಸಹಕಾರ ಬಹಳಷ್ಟು ಅದ ನಮ್ಮ ಕನಮಡಿ ಗ್ರಾಮ ಅಂತ ಹೇಳಕ್ ಬಯಸ್ತೇನೆ. ಭಾರತೀಯರ ಪ್ರತಿ ಸಂಪ್ರದಾಯವು ಪ್ರೀತಿ ಮತ್ತು ಪರಂಪರೆಯ ಕತೆ ಸಾರುತ್ತದೆ. ಈ ಆಷಾಢದಲ್ಲಿ ಶುಭ ಲಾಭಗಳೊಂದಿಗೆ ನಿಮ್ಮ ಸಂಭ್ರಮವನ್ನು ಇನ್ನಷ್ಟು ವಿಶೇಷಗೊಳಿಸಿ. ಚಿನ್ನ, ಅನ್ಕಟ್ ಮತ್ತು ಅಮೂಲ್ಯ ರತ್ನಾಭರಣಗಳ ಮೇಕಿಂಗ್ ಚಾರ್ಜ್ ಮೇಲೆ 30% ವರೆಗೆ ರಿಯಾಯಿತಿ ಮತ್ತು ವಜ್ರಾಭರಣಗಳ ವಜ್ರದ ಮೌಲ್ಯದ ಮೇಲೆ 30% ವರೆಗೆ ರಿಯಾಯಿತಿ ಪಡೆಯಿರಿ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ನಲ್ಲಿ ಮಾತ್ರ.